ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಅಂಗವಾಗಿ ಸಿರಿಧಾನ್ಯ ಮೇಳವನ್ನು ಜಂಟಿ ಕೃಷಿ ನಿರ್ದೇಶಕರು, ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮೇಳ ಹಾಗೂ ಬೆಳೆ ಉತ್ಪಾದನೆಯಾಚೆಗಿನ ವಾಣಿಜ್ಯ ಕೃಷಿ ರೈತರ ಸಬಲೀಕರಣ ಎಂಬ ನೂತನ ಪರಿಕಲ್ಪನೆಯ ರಾಜ್ಯ ಮಟ್ಟದ ಕಾರ್ಯಾಗಾರ ದಿನಾಂಕ 7 ಮತ್ತು 8 ಜನವರಿ 2026ರಂದು ಗಾಜಿನ ಮನೆ, ಅಮಾನಿಕೆರೆ, ತುಮಕೂರಿನಲ್ಲಿ ಆಯೋಜಿಸಲಾಗಿದೆ. ಈ ಒಂದು ಸಿರಿಧಾನ್ಯ ಮಹತ್ವವನ್ನು ಮತ್ತೆ ಅದರ ಬಳಕೆ ಜಾಸ್ತಿಯಾಗಲಿ, ಹಾಗೆ ಸಿರಿಧಾನ್ಯ ಬೆಳೆಯುವುದರಿಂದ ರೈತರಿಗೆ ಏನು ಅನುಕೂಲವಾಗುತ್ತದೆ, ಮತ್ತೆ ಕಡಿಮೆ ಮಳೆ ಇದ್ದರೂ ಸಹ ಸಿರಿಧಾನ್ಯಗಳನ್ನು ರೈತರು ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಆದಾಯ ಪಡೆಯಬಹುದು. ಈ ಕಾರಣಗಳಿಂದ ರೈತರು ಸಿರಿಧಾನ್ಯಗಳನ್ನು ಇನ್ನೂ ಹೆಚ್ಚು ಬೆಳೆಯಬೇಕು ಹಾಗೂ ಬಳಕೆದಾರರು ಈ ಒಂದು ಸಿರಿಧಾನ್ಯಗಳಿಂದ ಉತ್ತಮವಾದ ಆರೋಗ್ಯ ವೃದ್ಧಿಯಾಗುತ್ತದೆ. ಈ ಸಿರಿಧಾನ್ಯಗಳಿಂದ ರುಚಿಕರವಾದ ಆಹಾರ ಸಿದ್ಧಪಡಿಸಿಕೊಳ್ಳಬಹುದು. 7 ಮತ್ತು 8ನೇ ತಾರೀಕಿನಂದು ಸಿರಿಧಾನ್ಯನ ಪ್ರಚಾರ ಮಾಡೋಕ್ಕೋಸ್ಕರ ಹಾಗೂ ಅದರ ಬಳಕೆ ಜಾಸ್ತಿ ಆಗಲಿ, ಅದು ಬೆಳೆಯೋ ಜಾಸ್ತಿ ಆಗಲಿ, ಆ ದೃಷ್ಟಿಯಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸಿರಿಧಾನ್ಯಗಳನ್ನು ಬೆಳೆಯೋದ್ರಿಂದ ರೈತರಿಗೆ ಏನು ಅನುಕೂಲ? ನಮ್ಮ ಜಿಲ್ಲೆಯಲ್ಲಿ 1,65,000 ಹೆಕ್ಟೇರ್ದಷ್ಟು ನಾವು ರಾಗಿ ಬೆಳೆ ಇದೆ. ಇದರ ಜೊತೆಗೆ ಅಲ್ಪ ಪ್ರಮಾಣದಲ್ಲಿ ಜೋಳ, ನವಣೆ, ಸಜ್ಜೆ, ಹಾರ್ಕ, ಊದಲು, ಕೊರಲೆ, ಬರಗು ಇವೆಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಇದ್ದಾವೆ. ಇವೆಲ್ಲ ಸಿರಿಧಾನ್ಯಗಳ ಬೆಳೆಯೋದ್ರಿಂದ ಕಡಿಮೆ ಮಳೆ ಇದ್ದರೂ ಕೂಡ, ಕಡಿಮೆ ತೇವ ಇದ್ದರೂ ಕೂಡ ನಮ್ಮ ಮಣ್ಣಿನಲ್ಲಿ ಈ ಸಿರಿಧಾನ್ಯ ಚೆನ್ನಾಗಿ ಬರ್ತವೆ. ಇದರ ರಸಗೊಬ್ಬರದ ಅವಶ್ಯಕತೆ ಇಲ್ಲ ಮತ್ತು ಕೀಟ ರೋಗ ಬಾಧೆ ಅತ್ಯಂತ ಕಡಿಮೆ ಇರ್ತದೆ ಹಾಗೂ ಕಡಿಮೆ ಖರ್ಚಿನಿಂದ ಜಾಸ್ತಿ ಆದಾಯ ಪಡಿಬಹುದಾಗಿದೆ. ಅಲ್ಲದೆ ಮೇವು ಕೂಡ ಅತ್ಯಂತ ಉತ್ಕೃಷ್ಟವಾದದ್ದು. ಈ ಎಲ್ಲ ಕಾರಣಗಳಿಂದ ರೈತ ಬಾಂಧವರು ಸಿರಿಧಾನ್ಯಗಳನ್ನ ಬೆಳಿಬೇಕಂತ ಕೋರ್ಕೊಳ್ತೇನೆ. ಇದ್ರ ಜೊತೆಗೆ ಬಳಕೆದಾರರ ಸಾರ್ವಜನಿಕರಿಗೆ ಏನು ಅನುಕೂಲ? ಸಿರಿಧಾನ್ಯ ಬಳಸೋದ್ರಿಂದ ಪೋಷಕಾಂಶ ಜಾಸ್ತಿ ಇದೆ, ಸಿರಿಧಾನ್ಯಗಳಲ್ಲಿ ಆರೋಗ್ಯ ವೃದ್ಧಿಯಾಗುತ್ತೆ. ಆ ಕಾರಣವಾಗಿ ಸಾರ್ವಜನಿಕರು ಕೂಡ ಸಿರಿಧಾನ್ಯ ಬಳಸುವಂತಾಗಲಿ. ಆಯಿತು, ಸಿರಿಧಾನ್ಯದ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಂತ ಹೇಳ್ತೀವಿ. ಸಿರಿಧಾನ್ಯನ ರುಚಿಕರವಾಗಿ ಖಾದ್ಯಗಳನ್ನು ಮಾಡೋದು ಹೇಗೆ? ಬರೀ ರಾಗಿ ಮುದ್ದೆ ತಿನ್ನೋದಷ್ಟೇ ಅಲ್ಲ, ಬರೀ ನವಣಕ್ಕಿ ಅನ್ನ ತಿನ್ನೋದಷ್ಟೇ ಅಲ್ಲ, ರುಚಿಕರವಾದ ಅಡುಗೆಗಳನ್ನು ಮಾಡೋಕ್ಕೆ ಸಾಧ್ಯ. 8ನೇ ತಾರೀಕಿನಂದು ನಾವು ಒಟ್ಟು 50 ಸ್ಟಾಲ್ಗಳನ್ನು ಹಾಕ್ತಾಯಿದ್ದೀವಿ. ನಮ್ಮ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ, ಪಶುಸಂಗೋಪನೆ, ಮೀನುಗಾರಿಕೆ ಇಲಾಖೆ, ಎಲ್ಲ ಇಲಾಖೆಗಳ ಕಾರ್ಯಕ್ರಮಗಳ, ಯೋಜನೆಗಳ ವಿವರಗಳನ್ನು ಅಲ್ಲಿ ನೀಡ್ತೀವಿ. ಹಾಗೂ ಇಲ್ಲಿವರೆಗೆ ನಾವು ಏನು ಮಾಡ್ತಾಯಿದ್ವಿ, ಕೃಷಿ ಉತ್ಪಾದನೆ ಬಗ್ಗೆ ಜಾಸ್ತಿ ಮಾಹಿತಿ ಕೊಡ್ತಾಯಿದ್ವಿ. ರೈತ ಬಾಂಧವರಿಗೆ ಕೃಷಿ ಉತ್ಪಾದನೆಯಾಚೆಗಿನ ಅಂದರೆ ಅಗ್ರಿಕಲ್ಚರ್ ಬಿಯಾಂಡ್ ಪ್ರೊಡಕ್ಷನ್ ಉತ್ಪಾದನೆ ಮಾಡಿದ ಮೇಲೆ 4 ತಿಂಗಳು ನಾವು ಬೆಳೆ ಬೆಳೆದ ಮೇಲೆ ಅದು ಮೌಲ್ಯವರ್ಧನೆ ಮಾಡಿ ಬೇರೆಯವರು ಒಂದು ವಾರದಲ್ಲಿ ರೈತರೇನು ಪಡಿತಕ್ಕಂಥ ಅದಕ್ಕಿಂತ ಜಾಸ್ತಿ 4-5 ಪಟ್ಟು ಲಾಭವನ್ನು ಮಧ್ಯವರ್ತಿಗಳಾಗಿರ್ಬೋದು, ನಮ್ಮ ಉದ್ದಿಮೆದಾರರಾಗಿರ್ಬೋದು, ಮೌಲ್ಯವರ್ಧನೆ ಮಾಡಿದಾರ ಪಡಿತಾ ಇದ್ದಾರೆ. ಆ ಲಾಭ ಕೂಡ ನಮ್ಮ ರೈತ ಬಾಂಧವರೇ ಮೌಲ್ಯವರ್ಧನೆ ಮಾಡಿ, ಸಂಸ್ಕರಣೆ ಮಾಡಿ, ಮಾರುಕಟ್ಟೆ ಮಾಡಿ, ಬ್ರ್ಯಾಂಡಿಂಗ್ ಮಾಡಿ ಮಾರಾಟ ಮಾಡಲಿ ಅಂತ ಏನೇನು ಅವಕಾಶ ಇದ್ದಾವೆ ನಮ್ಮ ಕೃಷಿ ಉತ್ಪನ್ನಗಳಲ್ಲಿ, ಆ ಅವಕಾಶದಿಂದ ರಾಗಿಯಲ್ಲಿ ಮೌಲ್ಯವರ್ಧನೆ ಹೆಂಗೆ ಮಾಡೋದು, ನಮ್ಮಲ್ಲಿ ಸಿಗ್ತಕ್ಕಂಥ ಶೇಂಗಾ ಮತ್ತು ತೆಂಗಿನ ಎಣ್ಣೆನ ಹೆಂಗೆ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಬೋದು, ಅದರಿಂದ ಹೆಂಗೆ ಲಾಭ ಪಡಿಬೋದು, ಹಾಲಿನಿಂದ ನಾವು ಪೇಡೆ ಮಾಡೋದು ಹೇಗೆ, ಮೌಲ್ಯವರ್ಧನೆ ಮಾಡೋದು ಹೇಗೆ, ಮತ್ತು ಅದಕ್ಕೆ ನಮ್ಮ ಸರ್ಕಾರದಿಂದ ಏನು ಸಹಾಯಧನ ಸಿಗುತ್ತೆ, ಇದನ್ನು ಮೌಲ್ಯವರ್ಧನೆ ಮಾಡಿ ರೈತ ಬಾಂಧವರು, ಯಶಸ್ವಿ ರೈತರು, ರೈತ ಮಹಿಳೆಯರು, FAO ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಜೇಷನ್ಸು ಅವ್ರ ಕಡೆಯಿಂದ ನಾವು ವಸ್ತು ಪ್ರದರ್ಶನ ಮಾಡಿಸ್ತೀವಿ. ಅವ್ರ ಕಡೆಯಿಂದ ತಮಗೆ ಮಾಹಿತಿ ಕೂಡ ನೀಡಿಸ್ತೀವಿ. ಪರಿಣಿತ ವಿಜ್ಞಾನಿಗಳು ಕೂಡ ತಮಗೆ ಮಾಹಿತಿ ಸಲಹೆಯನ್ನು ನೀಡ್ತಾರೆ. ಅದರ ಸದುಪಯೋಗವನ್ನು ಪಡ್ಕೋಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ರೈತ ಬಾಂಧವರು ಸಾರ್ವಜನಿಕರು ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಕೋರ್ಕೊಳ್ತೇನೆ. ಅಲ್ಲದೆ ನಮ್ಮದೇನು ಜನವರಿ 7 ಮತ್ತು 8ನೇ ತಾರೀಕಿನಂದು ತುಮಕೂರಲ್ಲಿ ಅಮ್ಮಾನಿಕೆರೆಯ
ಗಾಜಿನ ಮನೆಯಲ್ಲಿ ನಾವು 2 ದಿವಸ ಕಾರ್ಯಕ್ರಮ ಮಾಡ್ತೀವಿ ಸಿರಿಧಾನ್ಯ ಹಬ್ಬ. ಇದಾದ ನಂತರ ಜನವರಿ 16, 17, 18ನೇ ದಿನಾಂಕಗಳಂದು ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮತ್ತು ವಾಣಿಜ್ಯ ಮೇಳವು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯುತ್ತೆ. ಅದಕ್ಕೂ ಕೂಡ ಎಲ್ಲರೂ ಆಗಮಿಸಿ ಯಶಸ್ವಿಗೊಳಿಸಬೇಕಂತ ಕೋರ್ಕೊಳ್ತೇನೆ. ಈ ಸಿರಿಧಾನ್ಯ ಮೇಳವನ್ನು ಸಾರ್ವಜನಿಕರು ಸದುಪಯೋಗ ಮಾಡಿಕೊಳ್ಳಬೇಕು ಎಂದು ವಿನಂತಿ ಮಾಡುತ್ತೇನೆ ಎಂದ ಜಂಟಿ ಕೃಷಿ ನಿರ್ದೇಶಕರಾದ ಲಕ್ಷ್ಮಣ್ ಎಸ್ ಕಳ್ಳೆನವರು ಮಾಹಿತಿ ನೀಡಿದರು.